ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಇದು ಯಾವ ವೀಡಿಯೋನಲ್ಲ, ಒಂದು ಫನ್ನಿ ಅದು ಇದು ಏನೋ ಅದು ಯಾವುದಲ್ಲ. ನಾವು ಸ್ವಲ್ಪ ಜೂನ್ದಲ್ಲಿ ನೆಮ್ಮದಿ ಹುಡ್ಕೋಣ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸು ಹೋಗ್ಲತ್ತಾರೆ ಇಲ್ಲಿ. ಆ್ಯಕ್ಚುಲಿ ಹೊರಲಾಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ರಿಗೆ. ಇಲ್ಲಿ ಸೇಡಮ್ನಾಗ ಚುಂಚಳಿ ಕ್ರಾಸ್ ಅಂತ ಒಂದು ಇರ್ತದೆ, ಅಲ್ಲಿಂದ ನಾವು ಸ್ಟೇಷನ್ಗೆ ಹೋಗ್ಲತ್ತೀವಿ. ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ನೋಡ್ರಿ ರಾತ್ರಿಗೆ ಸೇಡಮ್ದಾಗ ಹೋಗ್ಲತ್ತೀವಿ. ಸೇಡಮ್ದಾಗ್ಲಿಂತ ಇನ್ನೂ ಏನಂತಾರ ಸ್ಟೇಷನ್ಗೆ ಹೋಗಿಲ್ಲ. ರಾತ್ರಿ ನಮ್ಮ ಸೇಡಮ್ ಹೆಂಗಿರ್ತದೆ ನೋಡ್ರಿ ನೀವು. ಇದು ಬಸ್ ಸ್ಟ್ಯಾಂಡು ಗೊತ್ತಿರಬೇಕು. ಬೇಜಾರು ಫ್ರಾಂಕ್ ವೀಡಿಯೋಸ್ ಮಾಡೀನಿ ಇಲ್ಲೇ ನಾನು. ಸೇಡಮ್ ನೈಟ್ ಸೇಡಮ್ ಈ ಥರ ಇರ್ತದ ನೋಡ್ರಿ. ಎಲ್ಲ ಕಾಂಪ್ಲೆಕ್ಸ್ ಓಪನ್ ಅವ. ಆ್ಯಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಜಾಸ್ತಿ. ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಜೀವನದಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಆ ಪ್ಲ್ಯಾನು ಈಡೇರುತ್ತಲ್ಲ ಗೊತ್ತಿಲ್ಲ. ಯಾವುದಕ್ಕೂ ನೀವು ಪ್ಲ್ಯಾನು ಮಾಡ್ದೇ ಎಲ್ಗಾದ್ರೂ ಹೋಗಿ ಅದು ಬೇಗ ಹೋಗ್ತೀವಿ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡಿದಾಗ ವಿಧಿ ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಇನ್ನೊಂದು. ಅದಕ್ಕೋಸ್ಕರ ಹಾಂ ಇನ್ನು ಹಿಂಗೆ ಉಲ್ಟಾ ಇಷ್ಟ ಆಯಿತು. ನನ್ನ ಮುಖ ಸರಿಯಾಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ನಮ್ಮ ಫ್ರೆಂಡು ಅಂದರೆ ಕರೆಕ್ಟಾಗಿ ಮುಖ ಕಾಣ್ತಿರಲಿಲ್ಲ, ಅದಕ್ಕೆ ಮ್ಯಾಕತ್ ನಮ್ಮ ಭಾಷೆನೇ ಸ್ವಲ್ಪ ಡಿಫ್ರೆನ್ಸ್. ಇರಲಿ ಬಿಡ್ರಿ, ನೋ ಪ್ರಾಬ್ಲಮ್ಮು. ಯಾವತ್ತು ಅದೇ ನಾನು ಹೇಳ್ದಲ್ಲ, ಜೀವನದಲ್ಲಿ ಏನೇ ಒಂದು ಪ್ಲ್ಯಾನ್ ಮಾಡೋಕೆ ಹೋಗ್ಬೇಡಿ. ನಾವು ಏನೋ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದು ವಿಧಿ ಇನ್ನೊಂದು ಪ್ಲ್ಯಾನ್ ಆಗಿರುತ್ತೆ. ಅದಕ್ಕೆ ಯಾವುದಕ್ಕೂ ನೀವು ನಿಮ್ಮ ಜೀವನದಲ್ಲಿ ಏನೇ ಅಂದ್ಕೊಂಡ್ರೋ ಅಂದ್ಕೊಳ್ಳಿ, ಅದೇ ಮಾಡೋರ್ಗೂ ಅದನ್ನು ಯಾರಿಗೂ ರಿವೀಲ್ ಮಾಡೋಕ್ಕೆ ಹೋಗ್ಬೇಡಿ. ಹಂಗಾದರೆ ಸಿಕ್ಕಾಪಟ್ಟೆ ಬೇಗ ಮುಗ್ದೋಗುತ್ತೆ ಕೆಲಸ ಅಂತ ನನಗೊಂದು ಅನುಭವ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇಲ್ಲೋಡ್ರಿ ನಮ್ಮ ಫ್ರೆಂಡ್ಸ್ ಇವರೇ, ಇಲ್ಲೋಡಿ ನಮ್ಮ ಫ್ರೆಂಡ್ಸ್ ಇವರೇ ಒಂಥರ ಎರಡನ್ನೂ ತೊಗೊಳ್ತೀನಿ ನಾನು. ಮತ್ತು ಇದನ್ನ ಏನೇನೋ ಮಾತು ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ನನ್ನ ಜೊತೆ ಇರಲಿ. ಸುಮ್ಮನೆ ಅಂದರೆ ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ಮಾಡಬಹುದು ಏನೋ ಅಂತ ಅನ್ನಿಸ್ತು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಓಕೆ ಬಾಯ್. ಫೈನಲಿ ಸ್ಟೇಷನ್ಗೆ ಬಂದೆವು. ಇಲ್ಲಿ ನೋಡ್ರಿ, ಇದೆ ನಮ್ಮ ಸೇಡಮ್ ಸ್ಟೇಷನ್ನು. ನೀವೆಲ್ಲರೂ ನಾನು ಗೊತ್ತಿನಂಗೆ ಸ್ಟೇಷನಿಂದ ನಾನು ಟ್ರಾವೆಲ್ ಮಾಡಿರಲ್ಲ. ಇಲ್ಲಿ ನೋಡ್ರಿ, ಇದೆ ನಮ್ಮ ಸೇಡಮ್ ಸ್ಟೇಷನ್. ಚೆನ್ನಾಗಿದೆಯಲ್ಲ, ಇಲ್ಲಿ ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ. ಪೈಸೆ ಇದೆ ಅದ? ಹಾಂ ಇದೆ ನೋಡಿರಿ. ಎಷ್ಟೊಂದು ಜನಗಳಾರ ನೋಡ್ರಿ, ಏನೆಲ್ಲ ಜನ ಜಾಸ್ತಿ ಯಾರ. ಇನ್ನು ಟ್ರೈನಾಗ ಯಾವ ಥರ ಸಾಹಸ ಇರುತ್ತೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಪವನ್ ಮತ್ತು ಸುರಾಜ್. ಇಲ್ಲಿಂದ ಏನಿಲ್ಲ, ಆಲ್ಮೋಸ್ಟ್ ಅಲ್ಲೂ ಹೋಗೋದೆಲ್ಲರೂ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಆಲ್ಮೋಸ್ಟ್ ಅಲ್ಲಿ. ಯಾರೂ ಹಿಂಗೆ ಮಂತ್ರಾಲಯಕ್ಕೆಲ್ಲ ಹೋಗಲ್ಲ ಮೋಸ್ಟ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕೂಡ ಹೋಗಿದ್ದೆವು. ಆಯ್ತು, ನೀವು ಮಾಡಿರಿ ಡಿಗ್ರಿ ಬಂದೆ. ಒಂದು ನಿಮಿಷ ಟಿಕೆಟ್ ತೆಗಿಸಬೇಕು, ಟೆನ್ಷನ್ ಸಿಗ್ತದೆ. ನಾನು ಎಷ್ಟೊತ್ತಾಯ್ತು ಅಂದರೆ ವಿಡಿಯೋ ಮಾಡಿ ನಾವು ಅಲ್ಲಿ ನೋಡೋದಲ್ಲ ಸೇಡಮ್ ಸ್ಟೇಷನಲ್ಲಿ. ಆ ಸೇಡಮ್ ಸ್ಟೇಷನಿಂದ ನಾವು ಬಂದಿರೋದು ಎಲ್ಲಿ ಅಂದರೆ ಸೇಡಮ್ ಸ್ಟೇಷನಲ್ಲಿ ಟ್ರೈನ್ ಹತ್ಕೊಂಡು ಅದು ಮಂತ್ರಾಲಯಕ್ಕೆ ಸ್ಟಾಪ್ ಇಲ್ಲ ಟ್ರೈನ್. ನಾನು ನೋಡಿದ್ರೆ ಸ್ಟಾಪ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಟಿಕೆಟ್ ಕೊಟ್ಟಿದ್ದಾರೆ ಮಂತ್ರಾಲಯಕ್ಕೆ, ಆದರೆ ಗಾಡಿ ಸ್ಟಾಪ್ ಮಾಡಿಲ್ಲ. ಈಗ ನಾವು ಗುಂಟಗಲ್ಗೆ ಹೋಗಿ ವಾಪಸ್ ಮತ್ತೆ ಗೋರಖ್ಪುರನ ಒಂದು ಎಕ್ಸ್ಪ್ರೆಸ್ ಟ್ರೈನಿಂದ ತಿರ್ಗಾ ಈಗ ಜಸ್ಟ್ ಮಂತ್ರಾಲಯಕ್ಕೆ ಬಂದಿದ್ದೀನಿ. ನೋಡಿ ನನ್ನ ಟ್ರೈನ್ ಇಲ್ಲೇ ಇದೆ. ಟ್ರೈನ್ ಇದೆ, ಜಸ್ಟ್ ಇಳಿದ್ಬಿಟ್ಟು ಹೋಗ್ತಾಯಿದ್ವಿ. ಟೈಮು 5:30 ಆಗಿದೆ. ಆ್ಯಕ್ಚುಲಿ 2 ಗಂಟೆಗೇನೋ ಇರಬೇಕಾಗಿರೋದು ನಾವು ಇಲ್ಲಿ ಮಂತ್ರಾಲಯಕ್ಕೆ. ನೋಡಿ ಬೋರ್ಡ್ ಇಲ್ಲಿ ಇದೆ, ವೆಲ್ಕಮ್ ಟು ಮಂತ್ರಾಲಯ. ಮತ್ತು ಈ ಥರ ಜರ್ನಿ ಒಂಥರ ಆ್ಯಕ್ಚುಲಿ ವರ್ಸ್ಟ್ ಜರ್ನಿ ಅನ್ನೋಕ್ಕಿಂತ ಬೆಸ್ಟ್ ಜರ್ನಿ ಅನ್ನೋದು ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಈ ಥರ ಜರ್ನಿ ಆಗ್ತಾ ಇರುತ್ತೆ ಯಾವಾಗ ಲೈಫಲ್ಲಿ. ಓಕೆ, ಆಮೇಲೆ ಸಿಗ್ತೀನಿ. ನೋಡಿ ರಾತ್ರಿ ಮಂತ್ರಾಲಯ ಸ್ಟೇಷನ್ ಎಷ್ಟು ಸೂಪರಾಗಿ ಕಾಣುತ್ತೆ ಅಂತ. ಇದು ಸ್ಟೇಷನ್ನು ಚಿಕ್ಕದಾಗಿದೆ ಅಂತ ಅಂದ್ಕೊಂಡಿದ್ವಿ, ತುಂಬ ಒಂದು ದೊಡ್ಡದಾಗಿದೆ ಅಲ್ಲಿ ನೋಡಿ ಅಲ್ಲ. ನಮ್ಮ ಫ್ರೆಂಡ್ಸು ಇಲ್ಲಿ ಹೋಗ್ತಾ ಇದ್ದಾರೆ, ಇವ್ರು 3 ಜನ. ಇರಲಿ, ಅಲ್ಲಿ ನೋಡಿ ಮಂತ್ರಾಲಯ ಚೆನ್ನಾಗಿದೆಯಲ್ಲ ಸ್ಟೇಷನ್. ಈ ಸ್ಟೇಷನ್ನೇ ತುಂಬ ಚೆನ್ನಾಗಿದೆ. ರಾಯರ ದರ್ಶನ ಮಾಡುವಾಗ ಇನ್ನೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಬರ್ರಿ.
ಹೆಂಗಾಗುತ್ತೆ ಇನ್ನೂ ಜರ್ನಿ. ಇನ್ನೂ ಅಲ್ಲಿ ನದಿ ಗಿಡಿ ಅಂತ ಅಲ್ಲಿ ಸ್ನಾನ ಗಿನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗಿ ನಾವು ಯಾವ ಥರ ಇವತ್ತು ಇನ್ನೂ, ಯಾಕಂದರೆ ನೀವು ಇನ್ನೂ ಮನೆಗೆ ಹೋಗೋವರೆಗೂ ಇನ್ನೂ ಸ್ವಲ್ಪ ಜರ್ನಿ ಸ್ಟ್ರಾಂಗ್ ಆಗಿದೆ ನಮ್ಮದು. ನಾವು ವಾಪಸ್ಸು ತಿರ್ಗಾ ಟ್ರೈನಿಗೆ ಹೋಗಿ ಅಲ್ಲಿ ನೋಡೋಣ ಬನ್ನಿ. ಅಲ್ಲಿ ನೋಡಿ ರಾಯರ ಫೋಟೋ ಇದೆ ಸ್ಟೇಷನಲ್ಲಿ, ಕಾಣ್ತಾ ಇರಬೇಕು ನಿಮಗೆ. ಒಂದು ಮಟ್ಟಿಗೆ ಚೆನ್ನಾಗಿ ಕಾಣುತ್ತೆ, ಪರವಾಗಿಲ್ಲ. ರಾಯರ ಫೋಟೋ ಬಂದ ತಕ್ಷಣ ಫೈನಲಿ ಬೆಳಗಾಯ್ತು ನೋಡ್ರಪ್ಪ. ಇಲ್ಲಿ ನೋಡಿ, ನೋಡ್ತಾ ಇದ್ರೆ ಅನ್ಕೋತೀನಿ. ಫೈನಲಿ ಈಗ ಜಸ್ಟ್ ಬೆಳಗಾಯಿತು, ಬೆಳಕು. ಇನ್ನೇನು ಈಗ ಸ್ಟೇಷನಿಂದ ಹೊರಗಡೆ ಹೋಗ್ಬೇಕು. ಹೋಗ್ಬಿಟ್ಟು ಏನಿದು ಅಂದರೆ ಒಂಥರ ಚಿಕ್ಕ ಸ್ಟೇಷನ್ ಇದೆ. ಚಿಕ್ಕದಂದರೆ ಚಿಕ್ಕದಲ್ಲ, ದೊಡ್ಡದಂದರೆ ದೊಡ್ಡದಲ್ಲ, ಆ ಥರ ಸ್ಟೇಷನ್. ಅಂದರೆ ನಾರ್ಮಲ್ ಸ್ಟೇಷನ್ನು, ಜಂಕ್ಷನ್ ಏನೋ ಅಲ್ಲ. ಇದು ಮಂತ್ರಾಲಯ ನಾರ್ಮಲ್ ಒಂದು ಚಿಕ್ಕ ಸ್ಟೇಷನ್ನು. ಇನ್ನೂ ನೋಡಿ ಯಾವ ಥರ ಇದೆ ವಾತಾವರಣ ಸ್ಟೇಷನ್. ಇಲ್ಲಿ ನೋಡಿ ಚೆನ್ನಾಗಿದೆಯಲ್ಲ, ಚೆನ್ನಾಗಿರಲಿ. ಈಗ ಹೊರಗಡೆ ಹೋಗ್ಬಿಟ್ಟು ಏನಂತ ಗೊತ್ತೇ ಆಗ್ತಿಲ್ಲಪ್ಪ. ಹೊರಗೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಟ್ರೈನು ಕಾರ್ದು. ಒಂದು ನಿಮಿಷ ತೋರಿಸ್ತೀನಿ. ಹಾಂ, ಕಾಣ್ತಾ ಇದೆಯಾ ಕಾರು? ಅಲ್ಲಿ ವೆಂಡೋ ಇದೆ ನೋಡಿ. ವೆನ್ಯೂ ಕಾಣ್ತಿದ್ಯಾ? ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ಟ್ರೈನ್ ಟ್ರಾನ್ಸ್ಪೋರ್ಟಲ್ಲಿ ಕಾರ್ ತೊಗೊಂಡು ಹೋಗ್ತಾರಂತ. ಇದೆ ಫಸ್ಟ್ ಟೈಮ್ ನಾನು ನೋಡಿರೋದು. ಇಲ್ಲಿ ಯಾವುದೋ ಒಂದು ಟ್ರೈನ್ ಬಂದಿದೆ. ಟ್ರೈನು ಯಾವುದೋ ಗೊತ್ತಿಲ್ಲ. ಈಗ ಹೊರಗಡೆ ಹೋಗ್ಬಿಟ್ಟು ನಾವು ಇಲ್ಲಿ ನೋಡಿ ನಿಂತಿರೋ ಟ್ರೈನ್ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಅಂತ. ಇಲ್ಲಿ ನೋಡಿ ಬೋರ್ಡು, ಮಂತ್ರಾಲಯ ರೋಡ್ ಅಂತ ಇದೆ ಆ್ಯಕ್ಚುಲಿ. ಇತ್ತು ಬೋರ್ಡ್ನ ನೋಡಿ, ಮಂತ್ರಾಲಯ ರೋಡ್. ಟ್ರೈನ್ ಹೋಗ್ತಾಯಿದೆ ಅಲ್ಲಿ. ಈ ಮಂತ್ರಾಲಯ ಸ್ಟೇಷನ್ ನೋಡ್ರಿ ಎಷ್ಟು ಸೂಪರಾಗಿ ಮಾಡವ್ರೆ. ಅಂದರೆ ರಾಯರ ಮಠ ಇದೇ ಥರ ಇರ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು. ನಾನು ಶಾಕೇ ಆಗಿಬಿಡ್ತು ಹೊರಗಡೆ ಬಂದು, ನೀನು ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ಅಲ್ಲಿ ನೋಡಿ ರಾಯರ್ ಫೋಟೋ ಐತೆ, ಹಂಗೆ ಕಾಣಿಸ್ತಾ ಇದೆಯಾ? ಝೂಮ್ ಆಗ್ತಾಯಿಲ್ಲ, ಇರಲಿ ಬಿಡಿ. ಹಾಂ, ಇಲ್ಲ. ಫೈನಲಿ ಸ್ನಾನ ಎಲ್ಲ ಮಾಡಿಕೊಂಡು ದೇವರು ಪೂಜೆಗೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಥರ ಬಟ್ಟೆ ಫೋನಲ್ಲೇ ನೋಡಿ ನಾವು ಯಾವತ್ತೂ ಕೂಡ ಅವು ಹಾಕ್ಕೊಂಡಿರ್ಲಿಲ್ಲ. ಮಕ್ಕಳು ಇವಾಗ ರಾಯರ ಹತ್ರ ಬಂದಿದೆ. ಪಂಚೆ ನಾನು ಸುತ್ಕೊಂಡಿರೋ ರೀತಿ ಚೆನ್ನಾಗಿಲ್ಲ, ನಾನು ಸುತ್ತವಾಗಿ ಬರೋಲ್ಲ. ಅಪ್ಪ ಅಂಗಡಿಯಲ್ಲಿ ಒಂದು ಬ್ಯಾಗ್ ಇಟ್ಟಿದ್ವಿ, ಆ ಬ್ಯಾಗ್ ಅಂಗಡಿಯವರೇ ಸುತ್ತಬಿಟ್ಟು ಕಳಿಸೋರು. ಏನೋ ಗೊತ್ತಿಲ್ಲ ಹೆಂಗೋ, ಒಟ್ಟಿನಲ್ಲಿ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ದೇವಸ್ಥಾನ ಹೆಂಗಿದೆ ಸುತ್ತಮುತ್ತ. ಇರ್ರಿ, ಆ ಚೈನಿಗೆ ನೋಡ್ಕೊಂಡು ಕೊಡ್ತೀವಿ, ಆಮೇಲೆ ಇಲ್ಲೇ ಬರ್ತೀವಿ.
ತಗೋರಿ ಈ ಥರ ತಗೋ ಅವ್ರಿಗಿಂತ ಈಗ ದೊಡ್ಡದು